ರೈಟ್. ಸೊ ಚಂದನ್ ಶೆಟ್ಟಿ ಅವರ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ. ಡೆಫಿನೆಟ್ಲಿ 20ನೇ ತಾರೀಕು ಒಂದು ಬರ್ತಿದೆ. ಅದನ್ನು ಬಿಟ್ಟು ಚಂದನ್ ಶೆಟ್ಟಿ ಯಾವ್ಯಾವ್ದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ? ಇಲ್ಲ, ನನ್ನ ಟ್ರ್ಯಾಕ್ಸ್ಗಳ ಮೇಲೆ, ಮ್ಯೂಸಿಕ್ ವೀಡಿಯೋಸ್ ಮೇಲೇ ವರ್ಕ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ಏನಂತ ಹೇಳಿದ್ರೆ, ಸಿನಿಮಾಗೆ ನಾನು ಐ ವಾಂಟೆಡ್ ಟು ಟ್ರೈ ಆ್ಯಸ್ ಅನ್ ಆ್ಯಕ್ಟರ್, ಬಟ್ ಆ್ಯಸ್ ಇನ್ ಅ ರಾಂಗ್ ಟೈಮ್ ನಾನು ಕಾಲಿಟ್ಟಿದ್ದೀನಿ ಈ ಫೀಲ್ಡಿಗೆ ಅಂತ ಅನ್ನಿಸ್ತದೆ, ಆ್ಯಕ್ಟಿಂಗ್ ಫೀಲ್ಡಿಗೆ. ಬಿಕಾಸ್ ನಿಮಗೆ ಗೊತ್ತಿದೆ, ಮೂವೀಸ್ದು ಎಸೆನ್ಸ್ ಅದು ಕಳ್ಕೊಳ್ತಾ ಇದೆ. ಇಲ್ಲ ಅಂತಂದರೆ ಒಳ್ಳೆ ಮೂವೀಸ್ ಬರ್ತಾ ಇಲ್ಲ, ಒಳ್ಳೆ ಡೈರೆಕ್ಟರ್ಸ್ ಇಲ್ವಾ, ಏನಂತಾನೆ ಇನ್ನೂ ಕನ್ಫ್ಯೂಷನ್ ಸ್ಟೇಟಲ್ಲಿದೆ ಕನ್ನಡ ಇಂಡಸ್ಟ್ರಿ ಎದುರಿಸ್ತಾ ಇದೆ. ಹೌದು, ನಾಟ್ ಓನ್ಲಿ ಕನ್ನಡ, ಐಲ್ ಟೆಲ್ ಯು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಎಲ್ಲ ಎಲ್ಲ ಇಂಡಸ್ಟ್ರಿಲೂ ವರ್ಷಕ್ಕೆ 100-200 ಸಿನಿಮಾ ರಿಲೀಸ್ ಆಗುತ್ತೆ. ಬಟ್ ಒಂದು 4-5 ಸಿನಿಮಾ ಮಾತ್ರ ಹಿಟ್ ಆಗುತ್ತೆ. ಅನದರ್ 90 ಸಿನಿಮಾಗಳು, 90-95 ಮೂವೀಸ್ ಆರ್ ಗೆಟಿಂಗ್ ಫ್ಲಾಪ್. ಸೊ ಏನಾಗ್ತಿದೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಕಲ್ಚರಲ್ಲಿ ತುಂಬ ಚೇಂಜ್ ಆಗಿದೆ, ಮೆಂಟಾಲಿಟಿ ತುಂಬ ಚೇಂಜ್ ಆಗಿದೆ. ಆ್ಯಂಡ್ ಎವ್ರಿಬಡಿ ಆರ್ ಟ್ಯಾಲೆಂಟೆಡ್. ಆಲ್ಮೋಸ್ಟ್ ಗಲ್ಲಿಲೂ ನಿಮಗೆ ಟ್ಯಾಲೆಂಟೆಡ್ ಕಂಟೆಂಟ್ ಕ್ರಿಯೇಟರ್ಸ್ ಸಿಗ್ತಾರೆ. ಸೊ ನಾವ್ ಇಟ್ಸ್ ದ ಎರಾ ಆಫ್ ಕಂಟೆಂಟ್ ಕ್ರಿಯೇಟರ್ಸ್, ನಾಟ್ ದ ಕಂಟೆಂಟ್ ಕ್ರಿಯೇಟರ್ಸ್ದು ಎರಾ ಇದು, ನಾಟ್ ದ ಆ್ಯಕ್ಟರ್ ಆಗಿರ್ಬೋದು, ಫಿಲಮ್ ಡೈರೆಕ್ಟರ್, ಅವ್ರ ಎರಾ ಅಲ್ಲ. ಅವ್ರ ಎರಾ ಆಲ್ಮೋಸ್ಟ್ ಮುಗಿಯಕ್ಕೆ ಬರ್ತಾ ಇದೆ ಇವಾಗ. ನಾನು ಮೊನ್ನೆ ಒಂದು ಸ್ಟೇಟಸ್ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ. ನಾನು ನಿಜವಾಗ್ಲೂ ಅವತ್ತು ಸಿನಿಮಾಗೆ ಹೋಗಬೇಕಾಗಿತ್ತು, ಮಳೆ ಮೋಡ ಇತ್ತು, ಸಿನಿಮಾಗೆ ಹೋಗೋಣ ಅಂತ ಬೆಳಗ್ಗೆ ಅಂದ್ಕೊಂಡೆ. ಸ್ವಲ್ಪ ಮಳೆನೂ ಹಿಂಗೆ ಇತ್ತು, ಹಂಗೆ ಫೋನ್ ನೋಡ್ತಾ ಕೂತ್ಕೊಂಡೆ, ರೀಲ್ಸ್ ನೋಡ್ತಾ ಕೂತ್ಕೊಂಡು ಆಲ್ಮೋಸ್ಟ್ 2 hours ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲೇ. ಅದರಲ್ಲೊಂದು ನಗದ್ದು ರೀಲ್ಸ್ ಬರ್ತಾ ಇದ್ರೆ ಬರೀ ಕಾಮಿಡಿನೇ ಬರ್ತಾ ಇರುತ್ತೆ, ಇನ್ನೊಂದು ಹಂಗೆ ಬರ್ತಾ ಇರುತ್ತೆ. ಸೊ ಲೈಕ್ ಎಂಡ್ ಆಫ್ ದ 2 hours ನನ್ನ ಐಸ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಫೋನ್ ತೆಗ್ದು ಬಿಸಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಸೊ ದ ಮೂವಿ ಪ್ಲ್ಯಾನ್ ಗಾಟ್ ಕ್ಯಾನ್ಸಲ್ಡ್. ಈ ಥರ ಅದೆಷ್ಟು ಜನದ ಲೈಫಲ್ಲಿ ಆಗ್ತಿರ್ಬೋದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಒಂದು ಭಯ ಇದೆ. ಆ್ಯಕ್ಟರ್ ಆಗಿ ಏನಾದರೂ ಫುಲ್ ಫ್ಲೆಡ್ಜ್ ನಾನು ಮಾಡ್ತೀನಿ ಅನ್ನೋ ಹೋಗೋದಾಯ್ತು ಅಂದರೆ, ನಾನು ಟ್ರೆಂಡನ್ನು ಟ್ರೆಂಡ್ ಜೊತೆ ಹೋಗೋಕ್ಕಾಗಲ್ಲ, ಮ್ಯಾಚ್ ಆಗೋಕ್ಕಾಗಲ್ಲ. ಐ ಶುಡ್ ಸ್ಟಿಕ್ ಆನ್ ಟು ಮೈ ಮ್ಯೂಸಿಕ್ ಅನ್ನೋದೊಂದು ತಲೆಲಿದೆ. ಬಟ್ ಸ್ಟಿಲ್ ಐ ವಿಲ್ ನಾಟ್ ಲೀವ್ ದಟ್. ಇನ್ನೊಂದು ಆ ತುಡಿತ, ಒಂದು ಗೆಲ್ಲಬೇಕು ಅನ್ನೋ ಒಂದು ತುಡಿತ ಇದೆ ಆ ಫೀಲ್ಡಲ್ಲೂ. OTT ಸೆಳಿಲಿಲ್ವಾ ನಿಮ್ಮನ್ನು ಇಲ್ಲಿವರೆಗೆ? ಸೆಳೆದಿದೆ, ಬಟ್ ಅದೇ ಪ್ರಾಜೆಕ್ಟ್ಸ್ ಬಂದಿದೆಯಾ ನಿಮ್ಮ ಹತ್ರ? ಇಲ್ಲ, ಇನ್ನು ಯಾವುದು ಪ್ರಾಜೆಕ್ಟ್ಸ್ ಬಂದಿಲ್ಲ. OTT ಏನು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ, ಬೇರೆ ಭಾಷೆಗಳಲ್ಲಿ ಮಾಡಬೇಕು ಅಂತ ಯಾವಾಗ ಅನ್ಸಿದೆಯಾ? ಅನ್ಸಿದೆ. ಬಿಕಾಸ್ ನನಗೆ ಆಸ್ ಅ ಹೀರೋ ಆಗಿ ನಾನು ಇರಬೇಕು ಅಂತ ಅಲ್ಲ, ಹೀರೋ ಮೇನ್ ಕ್ಯಾರೆಕ್ಟರ್ ಆಗಂತ. ನನಗೆ ಒಬ್ಬ ಆ್ಯಕ್ಟರ್ ಆಗಿ ಕ್ಯಾರೆಕ್ಟರ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಅಂದರೆ ವಿಲನ್ ಆಗಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ವಿಲನ್ ಆಗ್ಬೋದಾ? ನಾನು ವಿಲನ್ ಫೇಸ್ ಇದೆ ನನಗೆ. ಮೇ ಬಿ ಚಾನ್ಸ್ ಸಿಕ್ಕಿದ್ರೆ ಒಳ್ಳೆ ದೊಡ್ಡ ಸಿನಿಮಾಗಳಲ್ಲಿ, ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಸಿಗ್ಲಿ. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮದ ಅಂತ್ಯಕ್ಕೆ ಬಂದಿದ್ದೀವಿ ನಾವು. ಬಟ್ ಅದಕ್ಕೆ ಮುಂಚೆ ನಾನೊಂದು ಕ್ವೆಶನ್ ಕೇಳಿಬಿಡ್ತೀನಿ ನಿಮಗೆ, ಈ ಹಿಂದೆ ಮಾತಾಡಿದ್ದಕ್ಕೆ. ಪರ್ಸ್ನಲಿ ನಮ್ಮನ್ನು ನಾವು ಹ್ಯಾಂಡ್ಲ್ ಮಾಡ್ಕೊಳ್ಳೋದು ಭಾಳ ಸುಲಭ. ಒಬ್ಬರೇ ಕೂರ್ತೀವೋ, ಅಳ್ತೀವೋ, ತಲೆ ಚಚ್ಕೊಳ್ತೀವೋ, ಮತ್ತು ಮುಖ ತೊಳ್ಕೊಂಡು ಆಚೆ ಬರ್ತೀವೋ. ಹೌದು, ಫ್ಯಾಮಿಲೀಸ್ನ ಹ್ಯಾಂಡ್ಲ್ ಮಾಡೋದು ಬಹಳ ಕಷ್ಟ. ತಂದೆ ತಾಯಿ, ಅಣ್ಣ ತಂಗಿ, ಅವ್ರಿಗೆ ಉತ್ತರ ಕೊಡೋದು ಅಥವಾ ಅವ್ರು ಅಳೋದನ್ನ ನೋಡ್ತಾ ಕೂತ್ಕೊಳ್ಳೋದು. ಯಾಕೆಂದರೆ ಮಗನ ಸಂಸಾರ ಅಂತ ಬಂದಾಗ ಅದು ಬ್ರೇಕ್ ಆಗ್ತಿದೆ, ಮುಗಿದು ಹೋಗ್ತಿದೆ ಅಂದಾಗ ಅಪ್ಪ ಅಮ್ಮ ಡೆಫಿನೆಟ್ಲಿ ಡಿಸ್ಟರ್ಬ್ ಆಗಿರ್ತಾರೆ. ಹೌ ಯು ಹ್ಯಾಂಡಲ್ಡ್ ಇಟ್? ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಲಿಟ್ರಲಿ ನೆನ್ನೆನೂ ನಮ್ಮಮ್ಮ ಫೋನ್ ಮಾಡಿ ನನ್ನ ಅಳ್ತಾ ಇದ್ರು. ರಾತ್ರಿ 9 ಗಂಟೆ ಫೋನ್ ಮಾಡಿದ್ದಾರೆ. ಅದು ಮದುವೆಗೆ ಹೋಗಿ ಬಂದಿದ್ದಾರೆ. ಮದುವೆಯಲ್ಲಿ ನೋಡಪ್ಪ ಎಲ್ಲ ಕೇಳ್ತಾರೆ, ನಿಮ್ಮ ಮಗಂಗೆ ಹಿಂಗೆ ಆಗಬಾರ್ದಿತ್ತು, ಹಿಂಗಾಗೋಗ್ಬಿಟ್ಟಿದೆ, ಒಳ್ಳೆ ಹುಡುಗ, ಮದುವೆ ಮಾಡಿಸಿ ಇನ್ನೊಂದು ಅಂತ ಹೇಳ್ತಾರೆ. ನೀನೇನು ಮದುವೆನೇ ಆಗಲ್ಲ ಅಂತಿದ್ಯಾ ಅಂತ. ಅಮ್ಮ, ನಾನೇನು ಮದುವೆ ಆಗಲ್ಲ ಅಂತ ಹೇಳ್ತಲ್ಲಮ್ಮ, ನನಗೆ ಅನಿಸ್ಬೇಕಮ್ಮ, ಅದೊಂದು ನನಗೆ ರೈಟ್ ಪಾರ್ಟ್ನರ್ ಇವರು ಅಂತ ಅನಿಸ್ಬೇಕು, ಅವಾಗ ಆಗ್ತೀನಿ. ಆಲ್ರೆಡಿ ಒಂದು ಸಲ ನಾವು ಹಿಂಗಾಗೋಗ್ಬಿಟ್ಟಿದೆ. ಸೊ ಸೆಕೆಂಡ್ ಟೈಮ್ನು ಐ ಜಸ್ಟ್ ಡೋಂಟ್ ವಾಂಟ್ ಟು ಟೇಕ್ ಎನಿ ಚಾನ್ಸ್. ನಮ್ಮನ್ನ ಅರ್ಥ ಮಾಡಿಕೊಂಡು ಇರೋರ್ನ ಜೊತೆ ಇದ್ದರೆ ಇನ್ನೂ ಲೈಫ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವ್ರಿಗೆ ಅದೇ ಹೇಳ್ತಿದ್ದೆ. ಏನೋ ಹಿಂಗಾಗೋಯ್ತು, ಮೈ ಮಾಮ್, ಅಮ್ಮನೇ, ಪೇರೆಂಟ್ಸೇನೆ ಯಾವಾಗಲೂ ಅವ್ರಿಗೆ ಹಂಗೆ ಇದ್ದೇ ಇರುತ್ತೆ. ಅವ್ರಿಗೂ ಸಮಾಧಾನ ಮಾಡಿಕೊಂಡು, ಏನಾಗಲ್ಲಮ್ಮ, ಎಲ್ಲ ಒಳ್ಳೇದಾಗುತ್ತೆ, ಸಿಗ್ತಾರೆ ತಡಿಯಮ್ಮ, ಯಾರೋ ಬರ್ತಾರೆ ಅಂತ ಅಂದ್ಕೊಂಡು ಅವ್ರಿಗೂ ಸಮಾಧಾನ ಮಾಡಿಕೊಂಡು. ಸೊ ಚಂದನ್ ಶೆಟ್ಟಿ ಲೈಫಲ್ಲಿ ಯಾವುದಾದ್ರೂ ಹುಡುಗಿ ಬಂದರೆ ಮದುವೆ ಆಗ್ತಾರೆ? ರೈಟ್, ಇಫ್ ಐ ಫೀಲ್ ಲೈಕ್ ಶಿ ಈಸ್ ಅ ರೈಟ್ ಪಾರ್ಟ್ನರ್ ಫಾರ್ ಮೀ, ಸೊ ಡೆಫಿನೆಟ್ಲಿ. ಓಕೆ, ಚಂದನ್ ಶೆಟ್ಟಿ ಕನಸುಗಳು ಬಹಳಷ್ಟಿವೆ. ಅಲ್ಟಿಮೇಟ್ ಕನಸೇನು? ಟು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನ್ ತೊಗೋಬೇಕು ಅಂತ.
ಅದ್ರ ಬಗ್ಗೆ ಏನಾದರೂ ಕೆಲಸ ಶುರು ಆಗಿದೆ? ಖಂಡಿತ ಇವತ್ತಲ್ಲ 15 ವರ್ಷದಿಂದ ಮಾಡ್ತಾನೆ ಇದ್ದೀನಿ. ಅಲ್ಲಿ ಹೋಗಬೇಕು ನಾನು ಅಲ್ಲಿಗೆ. ಇಟ್ಸ್ ನಾಟ್ ಈಸಿ ಬಿಕಾಸ್ ವರ್ಲ್ಡ್ ಮಾರ್ಕೆಟ್ ಇದೆ ಅಲ್ವಾ, ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ನಿಮ್ಗೆ ಗೊತ್ತಿದೆ ಇವಾಗ ಎಷ್ಟು ನಾವು ಈಗಿನೂ ಮಾತಾಡಿದ್ವಿ ಕಂಟೆಂಟ್ ಕ್ರಿಯೇಟರ್ಸ್ ಎರಾ ಅಂತ. ಸೊ ದೇರ್ ವಾಸ್ ಲಾಟ್ ಆಫ್ ಕಂಟೆಂಟ್ ಕ್ರಿಯೇಟರ್ಸ್, ಎಷ್ಟು ಟ್ಯಾಲೆಂಟ್ಸ್ಗಳು. ಅವ್ರ ಮಧ್ಯದಲ್ಲಿ ನಾವು ಪೆನಿಟ್ರೇಟ್ ಆಗಿ ನಾವು ಟಾಪ್ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಸೊ ಅದೆಲ್ಲ ಮಾಡ್ತಾ ಇದ್ದೀನಿ. ಬಟ್ ಲೈಫ್ ಸಿಚುವೇಶನ್ಸು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಹಿಂಗೆ ಆಗ್ತಾ ಇದೆ, ವೇವ್ಸ್ ಥರ. ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರ್ತೀನಿ, ಸಡನ್ ಡಮ್ ಅಂತ ಏನೋ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಎಲ್ಲದನ್ನು ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಟಿಲ್ ಮೈ ಲಾಸ್ಟ್ ಬ್ರೆತ್ ಐ ವಿಲ್ ವರ್ಕ್ ಫಾರ್ ದ್ಯಾಟ್. ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ. ಲವ್ಲಿ. ಎಲ್ಲರ ಜೀವನದಲ್ಲಿ ಸ್ನೇಹಿತರ ಪಾತ್ರ ಬಹಳ ಮುಖ್ಯ. ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರೂ ಅಪ್ಪ ಅಮ್ಮನ ಹತ್ರ ಎಷ್ಟು ಶೇರ್ ಮಾಡಬೇಕೋ ಅಷ್ಟೇ ಶೇರ್ ಮಾಡ್ತೀವಿ. ನಿಮ್ಮ ಫ್ರೆಂಡ್ ಝೋನ್ ಹೇಗಿದೆ? ಫ್ರೆಂಡ್ಸ್ ಝೋನ್ ಎಲ್ಲ ಇವಾಗಿರೋ ಫ್ರೆಂಡ್ಸ್ ಎಲ್ಲರೂ ದೇ ಆರ್ ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಇದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾರೆ, ಒಳ್ಳೆ ಸ್ಯಾಲ್ರಿ ಬೇಸ್ಡ್ ಸ್ಯಾಲ್ರಿ ತೊಗೊಳ್ತಾರೆ. ಯಾವಾಗಲೂ ಒಂದೊಂದು ಸಲ ಮೀಟ್ ಮಾಡಬೇಕು ಅಂತ ಅನಿಸ್ದಾಗ ಹೋಗಿ ಮೀಟ್ ಮಾಡ್ತೀವಿ. ಫ್ರೆಂಡ್ ಝೋನ್ ಪರ್ಸನ್ ಅಲ್ಲ ನೀವು? ಅಂದರೆ ನಾನು ಇವಾಗ ನನ್ನ ಮನಸ್ಸಿನಲ್ಲಿ ಏನೇ ಅನಿಸ್ತಿದ್ರು ಹೋಗಿ ಮೊದಲು ಹೇಳ್ಕೊಂಡ್ಬಿಡ್ಬೇಕು ಅಂತ ಯಾರು ಇದ್ದಾರಾ? ಮಾಮೂಲಿ ಫ್ರೆಂಡ್ಸ್ ಇದ್ದಾರೆ, ಹೇಳ್ತೀನಿ. ಇದ್ದಾರೆ. ಓಕೆ, ಸೀಕ್ರೆಟ್. ದಟ್ಸ್ ವಂಡರ್ಫುಲ್. ಚಂದನ್, ಒಂದು ಸ್ವಲ್ಪ ನಿಮ್ಮ ಲೈಫಿಗೆ ರೀಕ್ಯಾಪ್ ಹೋಗಿ ಬಂದಾಗಾಯ್ತು ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಅನಿಸುತ್ತೆ. ಆ್ಯಂಡ್ ಐ ವಾಂಟ್ ಟು ಗಿವ್ ಒನ್ ಮೆಸೇಜ್ ಟು ಆಲ್ ದಿಸ್ ನ್ಯೂ ಯಂಗ್ಸ್ಟರ್ಸ್. ಮ್ಯೂಸಿಕ್ ಪರ್ಸ್ಯೂ ಮಾಡಬೇಕು ಅಂತ. ಸೊ ನಂಗೆ ತುಂಬ ಜನ ಫೋನ್ ಮಾಡ್ತಿರ್ತಾರೆ, ನಂಗೊಂದು ಚಾನ್ಸ್ ಕೊಡಿ ಅಂತ. ಯಾರಿಗೆ ಚಾನ್ಸ್ ಕೊಡೋ ಎರಾದಲ್ಲಿ ಇಲ್ಲ ನಾವಿವಾಗ. ಯು ಟೇಕ್ ಯುವರ್ ಚಾನ್ಸ್. ಹೆಂಗೆ ಇವಾಗ ನಾನು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಒಬ್ಬ ಒಳ್ಳೆ ಸಿಂಗರ್ ಆಗಬೇಕು, ಕಂಪೋಸರ್ ಆಗಬೇಕು, ಹೆಂಗೆ? ಯು ಹ್ಯಾವ್ ಸೋಷಿಯಲ್ ಮೀಡಿಯಾ, ಯು ಹ್ಯಾವ್ ಯುವರ್ ಅಕೌಂಟ್, ಯು ಹ್ಯಾವ್ ಯೂಟ್ಯೂಬ್. ಅದಕ್ಕಿಂತ ಇನ್ನೇನು ಪ್ಲ್ಯಾಟ್ಫಾರ್ಮ್ ಬೇಕು? ನಾನು ಅಷ್ಟೇ. ಸೊ ಒಂದು ಟೈಮಲ್ಲಿ ನಾನು ಚಾನ್ಸ್ ಕೇಳ್ಕೊಂಡು ತುಂಬ ಕಡೆ ಅಲ್ದಿದ್ದೀನಿ. ಬಟ್ ಯಾವಾಗ ರಿಜೆಕ್ಷನ್ಸ್ ಆಗ್ತಿತ್ತು, ಸೊ ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದಾಗ ಐ ಹ್ಯಾವ್ ಯೂಟ್ಯೂಬ್ ಇನ್ ಮೈ ಹ್ಯಾಂಡ್. 2010 ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೆ, 2010. ಸೊ ನನಗೆ ಅವತ್ತು ನನ್ನ ತಲೆಗೆ ಬಂದಿದ್ದು ಥಾಟ್ ಅದೇನೆ, ಯೂಟ್ಯೂಬ್ ಇದೆ. ಯಾಕಂದರೆ ಯೂಟ್ಯೂಬಲ್ಲಿ ಆಲ್ರೆಡಿ ಎಷ್ಟೊಂದು ಜನ ಅಪ್ಲೋಡ್ ಮಾಡ್ತಿದ್ದಾರೆ, ಇಷ್ಟು ವ್ಯೂಸ್ ಬರ್ತಿದೆ. ಓಕೆ, ಲೆಟ್ ಮೀ ನಾನು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನೇ ಸ್ವಲ್ಪ ದುಡಿಮೆ ಮಾಡಿದಂಥ ದುಡ್ಡನ್ನೆಲ್ಲ ಕೂಡಿಟ್ಕೊಂಡು ಫಸ್ಟು ಸಾಂಗ್ ಹಾಳಾಗೋದೆ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಅದು ಹಿಟ್ ಆಯಿತು. ಸಿ, ಇಫ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಓನ್ಲಿ ನೌ ಯು ವಿಲ್ ಬಿಕಮ್ ಹಿಟ್. ಆ್ಯಂಡ್ ನಿಮಗೆ ತಕ್ಷಣಕ್ಕೆ ಇವಾಗ ಸಿಗುತ್ತೆ ಒಂದು. ಆದರೆ ಒಂದೇನಂದರೆ ನಿಮಗೆ ಆಪರ್ಚುನಿಟಿ ಸಿಗುತ್ತೆ ಇವಾಗ ಸೋಷಿಯಲ್ ಮೀಡಿಯಾ ಥ್ರೂ, ಅದು ಬಟ್ ಆ ಸಸ್ಟೈನಬಿಲಿಟಿ ಕಷ್ಟ. ದಟ್ಸ್ ಬಿಕಾಸ್ ದ ಟ್ಯಾಲೆಂಟ್, ಇಫ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಯು ವಿಲ್ ಸರ್ವೈವ್. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಹ್ಯೂಮನ್ ಇಂಟೆಲಿಜೆನ್ಸ್ನ ಕಮ್ಮಿ ಮಾಡ್ತಾ ಇದೆ. ನಾವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಎಷ್ಟು ಡಿಪೆಂಡ್ ಆಗ್ತಾ ಇದ್ದೀವಿ, ನಮ್ಮ ಬ್ರೈನಲ್ಲಿರೋ ಪವರ್ನ ಹಂಗೆ ಅದು ರೆಡ್ಯೂಸ್ ಮಾಡ್ತಾ ಇದೆ. ಇವಾಗ ನೆಕ್ಸ್ಟ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಹೌ ಟು ಈಟ್ ಬನಾನಾ ಅದು ಬೇಕಾದ್ರೆ ಕೇಳ್ಬಿಡ್ತಾರೆ ನೆಕ್ಸ್ಟ್ ಜನ್ರೇಷನ್ ಅವ್ರು. ಬೇಕಾದ್ರೆ ಅದು ಹೇಳುತ್ತೆ, ಹಿಂಗೆ ಸಿಪ್ಪೆ ತೆಗೆದ್ಬಿಟ್ಟು ತಿನ್ಬೇಕು, ಆ ಲೆವೆಲಿಗೆ ಬಂದುಬಿಡ್ತಾರೆ ಅಂತ ಒಂದು ಭಯ ಇದೆ. ಸೊ ಇಫ್ ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಯು ವಿಲ್ ಸರ್ವೈವ್. ಅದರ್ವೈಸ್ ನಿಮಗೆ ಯಾವತ್ತಾದರೂ AI ಅಥವಾ ಈಗಿನ ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ಭಯ ಬಂದಿದೆಯಾ? ಭಯ ಪಡಬಾರ್ದು, ನಾನು ಅದನ್ನೇ ಹೇಳಕ್ಕಿದ್ದೀನಿ. ಇವೆಲ್ಲ ಭಯ ಪಡ್ತಾ ಇದ್ದಾರೆ, ಅಯ್ಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು ನಮ್ಮ ಕೆಲಸ ಹೋಗ್ಬಿಡುತ್ತೆ ಅಂತ. ಅದೇ ಚಾಲೆಂಜ್ ಆಗಿ ತೊಗೊಬೇಕಾಗಿರೋದು ಇವಾಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೂ ಅದನ್ನ ಮೀರಿಸೋವಂಥ ಕಲೆ ನಮ್ಮಲ್ಲಿ ನಾವು ಕಲ್ಟಿವೇಟ್ ಮಾಡ್ಕೋಬೇಕಾಗಿದೆ, ಬಳಸ್ಕೋಬೇಕಾಗಿದೆ. ನಾವು ಬಿಕಾಸ್ ಹ್ಯೂಮನ್ ಬ್ರೈನ್ಗೆ ಅಷ್ಟು ಕೆಪಾಸಿಟಿ ಇದೆ. ಈಗ ಹೈಯರ್ ಎಂಟಿಟೀಸ್ ಅಂತ ಇದ್ದಾರೆ, ಅವರು ಎಲ್ಲಿರ್ತಾರೆ, ಏನು ಮಾಡ್ತಿದ್ದಾರೆ, ದೇ ಆರ್ ಮಲ್ಟಿ ಬಿಲಿಯನಿಯರ್ಸ್. ಅವರೇ ನಮ್ಮನ್ನ ಕಂಟ್ರೋಲ್ ಮಾಡ್ತಿರೋದು. ಸೊ ನಾವು ಹಿಂಗೆ ಇರಬೇಕು. ಎಜುಕೇಷನ್ ಸಿಸ್ಟಮ್ ಅಂದರೆ ಇಷ್ಟು ಮೇಲೆ ಇವ್ರಿಗೆ ಹೇಳ್ಕೊಡ್ಬಾರ್ದು. ಚಿಕ್ಕ ಮಕ್ಕಳಿಗೆ ಇಷ್ಟೇ ಹೇಳ್ಕೊಡ್ಬೇಕು, ಡಿಗ್ರಿಗೆ ಬಂದಾಗ ಇಷ್ಟೇ ಹೇಳ್ಕೊಡ್ಬೇಕು, ಜಾಸ್ತಿ ಹೇಳ್ಕೊಡ್ಬಾರ್ದು. ಯಾಕಂದರೆ ಕಲ್ತ್ಕೊಂಡ್ಬಿಟ್ರೆ ಮತ್ತೆ ಅವ್ರು ಏನೇನೋ ಆಗೋಗ್ಬಿಡ್ತಾರೆ. ಸೊ ದೇ ಆರ್ ಕಂಟ್ರೋಲಿಂಗ್ ಎವ್ರಿಥಿಂಗ್. ಸೊ ಇದೇ ಬೇರೆ ಸಬ್ಜೆಕ್ಟ್ ಬಿಡಿ, ಇದ್ರ ಬಗ್ಗೆ ನಾವು ಇನ್ನೊಂದ್ಸಲ ಮಾತಾಡೋಣ. ಸೊ ಇದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಸೊ ನಾನು ಹೇಳೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಬ್ರೈನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಆದರೆ ಇತ್ತೀಚಿನ ದಿನದಲ್ಲಿ ಬ್ರೈನ್ ಜಾಸ್ತಿ ಯೂಸ್ ಆಗೋದು ರೀಲ್ಸ್ ನೋಡೋದ್ರಲ್ಲಿ, ವಿಡಿಯೋಸ್ ನೋಡೋದ್ರಲ್ಲಿ. ಹೆಂಗೆ ಕತೆ? ಮತ್ತೆ ಅದನ್ನು ಅವರೇ ಕಂಟ್ರೋಲ್ ಮಾಡ್ತಿರೋದು. ಇವಾಗ ಒಂದು ಕಾಮಿಡಿ ರೀಲ್ ಬರುತ್ತೆ, ಹಿಂಗೆ ನೋಡ್ತೀವಿ, ನಮಗೆ ಗೊತ್ತಿಲ್ದಂಗೆ 2ನೇದು ಹೋಗಿರುತ್ತೆ, 3, 4 ಹಂಗೆ ಬಿಟ್ಟರೆ ಅರ್ಧ ಮುಕ್ಕಾಲು ಗಂಟೆ ಹೋಗ್ಬಿಟ್ಟಿರುತ್ತೆ. ತುಂಬ ಜನ ಹೋಲ್ ನೈಟ್ ನೋಡಿರ್ತಾರೆ. ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮ್ಮನ್ನೆಲ್ಲರೂ ಟ್ರ್ಯಾಪ್ ಮಾಡ್ತಾ ಇದೆ, ನಮ್ಮ ಬ್ರೈನ್ ಕೆಪಾಸಿಟಿನ ಕಮ್ಮಿ ಮಾಡ್ತಾ ಇದೆ. ಅದರಿಂದ ಹೊರಗಡೆ ಬನ್ನಿ, ಫೋನ್ನ ಕಿತ್ತು ಬಿಸಾಕಿ ರಿಯಾಲಿಟಿಗೆ ಬನ್ನಿ. ರಿಯಾಲಿಟಿ
ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಜೀವನ ಮುಂದುವರಿಯುತ್ತೆ. ಅದರ್ವೈಸ್ ನಮ್ಮನ್ನ ಏನು ಮಾಡ್ತಾರೆ ಗೊತ್ತಾ, ಈ ಹಸುಗಳ ಥರ ಸಾಕೊಳ್ತಾರೆ ಇವಾಗ. ನೆಕ್ಸ್ಟು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇವಾಗ ಹೆಂಗೆ ರೈತರು ಒಂದು ಹಸು ಸಾಕೊಂಡು ಗದ್ದೆಯಲ್ಲಿ ಇದು ಮಾಡ್ತಾರೆ, ಹೊಲ ಉಳ್ತಾರೆ, ಆ ಥರ ಹ್ಯೂಮನ್ ಬೀಯಿಂಗ್ಸ್ನ ಇಟ್ಕೊಳ್ತಾ ಇದ್ದಾರೆ ಅಷ್ಟೇ. ಅದ್ರ ಜೊತೆಗೆ ದಾರ ಕಟ್ಟಿ ಒಂದು ಕಡೆ ಕೈ ಕೂರಿಸ್ಬಿಟ್ಟಿದ್ದಾರೆ ಅಷ್ಟೇ. ಲವ್ಲಿ. ಸೊ ಐ ಆಮ್ ಕ್ಯೂರಿಯಸ್, ಅಂದರೆ ತುಂಬ ಜನರಿಗೆ ಈ ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಿರುತ್ತೆ, ಏನಿದು ಟ್ಯಾಟು? ಅದು 14 ಏನದು ಸ್ಪೆಷಲ್? ನಿಮ್ಮ ಬರ್ತ್ಡೇ ಡೇಟ್? ಇಲ್ಲ ನನ್ನ ಬರ್ಡೇ 17. ಓಕೆ. 14 ನಾನು ನಮ್ಮ ತಂದೆ ತಾಯಿಗೆ 14ನೇ ಮಗ. ಸೊ ಎಲ್ಲ ಮಕ್ಕಳಿಗೂ ನಂಬರ್ ಹಾಕಿದ್ದಾರೆ, ನನಗೆ 14 ಹಾಕಿದ್ದಾರೆ. 14 ಅಂದರೆ 14 ಜನರ ಫ್ಯಾಮಿಲಿನ ನಿಮ್ಮದು? ಸಿಬ್ಲಿಂಗ್ಸು? ನೋ, ಜಸ್ಟ್ ಕಿಡ್ಡಿಂಗ್. ಅಂದರೆ ನಾನು ನಂಬರ್ಸ್ನ ತುಂಬ ನಂಬ್ತೀನಿ, ನಂಬರ್ಸ್ನ ತುಂಬ ಫಾಲೋ ಮಾಡ್ತೀನಿ. ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಒಂದು ಸ್ಕೂಲ್ ಡೇಸಲ್ಲಿ ನಾನು ಇರಬೇಕಾದಾಗ ಒಂದಿನ ನನಗೆ ಎಚ್ಚರಿಕೆ ಆಗುತ್ತೆ, ರಾತ್ರಿ ಮಲಗಿ ಬೆಳಗ್ಗೆ ಹಿಂಗೆ ಎಚ್ಚರಿಕೆ ಆದ ತಕ್ಷಣ ನನ್ನ ತಲೆಗೆ ಫೀಡ್ ಆಗಿರುತ್ತೆ, ನನಗೆ 14ನೇ ನಂಬರ್ ನನಗೆ ತುಂಬ ಲಕ್ಕಿ, ನನಗೆ ಆ ನಂಬರ್ ಅಂದರೆ ನಂಗೆ ತುಂಬ ಏನೋ ಅಂತ. ಸೊ ಅದು ಅಂದ್ಕೊಂಡಂಗೆ ಸಾಕಷ್ಟು ಇನ್ಸಿಡೆಂಟ್ಗಳು ನನ್ನ ಲೈಫಲ್ಲಿ 14ನೇ ತಾರೀಕಿಗೆ ನಡೆದಿದೆ. ಅದರಲ್ಲಿ ಒಂದು ಮೇಜರ್ ಇನ್ಸಿಡೆಂಟ್ ಹೇಳ್ಬೇಕಂತಂದರೆ, ನಾನು ಬಿಗ್ ಬಾಸ್ ಒಳಗಡೆ ಹೋಗಿದ್ದ ದಿನ, ಅದು October 14th. ಸೊ ಆ ಸೀಸನ್ ನಾನು ವಿನ್ ಆಗ್ಬಿಟ್ಟು ಹೊರಗಡೆ ಬಂದೆ. ಸೊ ಆ ನಂಬರ್ ನನಗೆ ಅವಾಗವಾಗ ಒಂದು ಏನೋ ಮೆಸೇಜ್ಗಳನ್ನ ಕೊಡ್ತಾ ಇರುತ್ತೆ ಆ ಥರ. ಸೊ ನಿಮಗೆ ಲಕ್ಕಿ ನಂಬರ್ ಅಂತ ಆ ಥರ ನನಗೆ ಅನಿಸಿದೆ, ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಅಂದ್ಕೊಂಡಾಗೆಲ್ಲ ಆ ನಂಬರ್ ನನಗೆ ಕಾಣಿಸ್ತಾ ಇರುತ್ತೆ. ಲವ್ಲಿ. ಒಂದೇ ಒಂದು ಲೈನಲ್ಲಿ ಇಫ್ ಯು ವಾಂಟ್ ಟು ಗಿವ್ ಮೆಸೇಜ್, ಒಂದು ಸಂದೇಶ ಕೊಡಬೇಕು ಯಾರಿಗೇ ಆಗಲಿ, ಫ್ಯಾನ್ಸ್ಗಾಗಲಿ ಯಂಗ್ಸ್ಟರ್ಸ್ಗಾಗಲಿ, ಒಂದೇ ಸಾಲು, ಗೋಲ್ಡನ್ ವರ್ಡ್ಸ್. ಹೌದಾ? ಗೋಲ್ಡನ್ ವರ್ಡ್ಸೇ ಮಾತಾಡ್ತಾ ಇಲ್ಲ, ನನಗೆ ಒಂದೇ ಒಂದು ಸಾಲಲ್ಲಿ ಬೇಕು. ಒಂದೇ ಒಂದು ಸಾಲಲ್ಲಿ ಚಂದನ್ ಶೆಟ್ಟಿ ಗೋಲ್ಡನ್ ವರ್ಡ್ಸ್. ಎಸ್, ನನ್ನ ಒಂದು ಇವಾಗಿರೋವಂಥ ಒಂದು ಮೋಟೋ ಹೇಳ್ತೀನಿ. ಜೀವನದಲ್ಲಿ ನೀವು ಯಾರೇ ಬರ್ಬೋದು ನಿಮ್ಮ ಲೈಫಲ್ಲಿ, ಯಾರೇ ನಿಮ್ಮನ್ನ ಬಿಟ್ಟು ಹೋಗ್ಬೋದು. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿರಬೇಕು, ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು, ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು, ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಯಾಕಂತಂದರೆ ಈ ಜನ್ರೇಷನ್ ಹಂಗಿದೆ, ಯಾರನ್ನೂ ನಂಬಂಗಿಲ್ಲ, ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ. ಸೊ ದಯವಿಟ್ಟು ಪ್ಲೀಸ್ ಲವ್ ಯುವರ್ ಸೆಲ್ಫ್, ವರ್ಕ್ ಆನ್ ಯುವರ್ ಹೆಲ್ತ್, ವರ್ಕ್ ಆನ್ ಯುವರ್ ಫಿಟ್ನೆಸ್, ವರ್ಕ್ ಆನ್ ಯುವರ್ ಮೆಂಟಲ್ ಹೆಲ್ತ್. ಯು ವಿಲ್ ಬಿ ವೆರಿ ಹ್ಯಾಪಿ ಇನ್ ಯುವರ್ ಲೈಫ್ ಆ್ಯಂಡ್ ಖುಷಿಯಾಗಿರ್ತಾರೆ ಅಷ್ಟೆ. ಓಕೆ, ಇದನ್ನು ರ್ಯಾಪಲ್ಲಿ ಏನಾದರೂ ಹೇಳ್ಬೋದಾ? ಖಂಡಿತ, ಯಾಕೆ ಹೇಳೋಕ್ಕಾಗಲ್ಲ, ಹೇಳ್ಬೋದಲ್ಲ. ಜೀವನದಲ್ಲಿ ಯಾರೇ ಬರಲಿ ಯಾರೇ ಹೋಗ್ಲಿ ಟೆನ್ಷನ್ ಬೇಡ, ನೀನು ಬಿಟ್ಟು ಹೋದವ್ರನ್ನ ನೆನೆಸ್ಕೊಂಡು ಕೊರಗಬೇಡ, ನಿಂಗೆ ಇರೋದೊಂದ ಲೈಫು ಟೈಮ್ ವೇಸ್ಟ್ ಮಾಡಬೇಡ, ನಿನ್ನನ್ನು ನೀನು ಪ್ರೀತಿ ಮಾಡೋದನ್ನು ಮಾರಿಬೇಡ. ವಿ ಹ್ಯಾವ್ ಒನ್ ಲೈಫ್, ವಿ ಹ್ಯಾವ್ ಒನ್ ಲೈಫ್, ನಮಗಿರೋದೊಂದೇ ಲೈಫ್, ವಿ ಹ್ಯಾವ್ ಒನ್ ಲೈಫ್, ನಮಗಿರೋದೊಂದೇ ಲೈಫ್, ವಿ ಹ್ಯಾವ್ ಒನ್ ಲೈಫ್. ಓ ಲವ್ಲಿ. ಥ್ಯಾಂಕ್ ಯು. ವೀಕ್ಷಕರೇ, ಈ ಕ್ಷಣಕ್ಕೆ ದಿಸ್ ಇನ್ಸ್ಟೆಂಟ್ ಒಂದು ಹಾಡು ಕಟ್ಟಿ ಕಂಪೋಸ್ ಮಾಡಿ ಚಂದನ್ ಶೆಟ್ಟಿ ನಮ್ಮ ಮುಂದೆ ಹಾಡಿದ್ದಾರೆ. ದಿಸ್ ಈಸ್ ಯೋರ್ ಪವರ್. ಥ್ಯಾಂಕ್ ಯು. ಆ್ಯಂಡ್ ಖುಷಿ ಆಯಿತು ಚಂದನ್, ಅಂದರೆ ಲೈಫ್ನ ನೀವು ತೆಗೆದುಕೊಂಡ ರೀತಿ, ಸ್ಟಾರ್ಟಿಂಗ್ ಫ್ರಮ್ ಮ್ಯೂಸಿಕ್ ಜರ್ನಿ, ಅಲ್ಲಿದ್ದ ಸ್ಟ್ರಗಲ್ಸು, ಅದಾದಮೇಲೆ ಕಾಂಟ್ರವರ್ಸೀಸಿಗೆ ನೀವು ತಗೊಳ್ಳೋ ಸ್ಟ್ಯಾಂಡು, ಪರ್ಸ್ನಲ್ ಲೈಫಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ, ಎಲ್ಲದರಲ್ಲೂ ಒಬ್ಬ ಮಚ್ಯೂರ್ಡ್ ಚಂದನ್ ಶೆಟ್ಟಿ ಕಾಣಿಸ್ತಾರೆ. ಅಟ್ ದ ಸೇಮ್ ಟೈಮ್ ಲೈಫ್ನ ಚಾಲೆಂಜಾಗಿ ತಗೊಳ್ಳೋ ಚಂದನ್ ಶೆಟ್ಟಿ ಇನ್ನಷ್ಟು ಎತ್ತರಗಳನ್ನು ಏರಲಿ ಅಂತ ನಮ್ಮ ಕಡೆಯಿಂದ ವಿಶ್ ಮಾಡ್ತೀನಿ. ನಿಮ್ಮ ಮುಂದಿನ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಲಿ. ನಿಮ್ಮ ಹಿಂದಿನ ರೆಕಾರ್ಡ್ಸನ್ನು ನೀವೇ ಬ್ರೇಕ್ ಮಾಡಿ. ಥ್ಯಾಂಕ್ ಯು ಭಾವನಾ, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ಸ್ ಟು ಸುವರ್ಣ ನ್ಯೂಸ್ ಆ್ಯಂಡ್ ಬ್ಯಾಂಗ್ಳೂರ್ ಬಸ್ ಪಾಡ್ಕಾಸ್ಟ್. ವಾಸ್ ವೆರಿ ಎಕ್ಸೈಟೆಡ್ ನನಗೆ ಕಾಲ್ ಬಂದಾಗ, ಆ್ಯಂಡ್ ಸ್ಪೆಷಲ್ ನೀವು ಪಾಡ್ಕಾಸ್ಟ್ ಮಾಡ್ತೀರಾ ಅಂತಂದಾಗ ಐ ಫೆಲ್ ವೆರಿ ಹ್ಯಾಪಿ, ಆ್ಯಂಡ್ ಆಲ್ವೇಸ್ ಲವ್ ಟು ಸುವರ್ಣ ನ್ಯೂಸ್. ಥ್ಯಾಂಕ್ ಯು ಸೋ ಮಚ್.